ನಾರಾಯಣಪುರದಲ್ಲಿ ನಡೆದ ಘಟನೆಯ ಖಂಡನೆ. ರಶೀದಾ ಮುತ್ಯಾ ಪರವಾಗಿ ರಜಾಕ ಮುತ್ಯಾ ಗಂಭೀರ ಪ್ರತಿಕ್ರಿಯೆ. ನಾಲತವಾಡ ತಾಲೂಕಿನಲ್ಲಿ ನಾರಾಯಣಪುರ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಒಂದು ದುರ್ಘಟನೆ ಈಗ ಗ್ರಾಮಸ್ಥರಲ್ಲಿ ಚರ್ಚೆಗೆ ಕಾರಣವಾಗಿದೆ. ರಶೀದಾ ಮುತ್ಯಾ ಅವರ ಮೇಲೆ ಕೆಲವರು ಗುಂಪು ಕಟ್ಟಿಕೊಂಡು ದಾಂಧಲೆಯನ್ನ ನಡೆಸಿ ಗ್ರಾಮದಿಂದ ಹೊರಹಾಕಿದ ಘಟನೆ ಕಾನೂನು ಸುವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಕುಂದಿಸುವಂತೆ ಅಂತ ಹೇಳಿ ರಜಾಕ್ ಮುತ್ಯಾ ಖಂಡಿಸಿದ್ದಾರೆ. ರಶೀದಾ ಮುತ್ಯಾ ಪರವಾಗಿ ಮಾತನಾಡಿದ ರಜಾಕ್ ಹೇಳಿದ್ರು, ಮಡಿಕಂಠರ ಆಟ ಆಡೋರ ಮತ್ತು ರಶೀದ್ ಮುತ್ಯಾ ಅವರ ಇಬ್ಬರ ನಡುವೆ ನಡೆದಂಥ ವಾದದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಸಲುವಾಗಿ ನಿಮ್ಮ ರಾಜಕೀಯ ಬಗ್ಗೆ ನೀವು ಮುಂದೆ ಕರೆಯುವ ಬಗ್ಗೆ ಆಗಲಿ, ನಿಮ್ಮ ರಾಜಕೀಯ ಮಾಡುವ ಬಗ್ಗೆ ಆಗಲಿ, ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥವ್ರು ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದ್ರ ಬಗ್ಗೆ ಮೂರ್ನಾಲ್ಕು ದಿನದ ಗಟ್ಟಲೆನೂ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನ್ಯೂಸಿನಾಗಲಿ ಎಲ್ಲ ಕಡೆ ಹಲವಾರು ಘಟನೆಗಳನ್ನು ಕೇಳಾಕತ್ತಿದ್ದೀವಿ ನಾವು. ಇದು ತುಂಬಾ ಅಸಹ್ಯವಾದ ಸಂಘಟನೆ ಆಗಿದೆ. ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥವ್ರನ್ನ ಬಲಿಪಸಂದ್ ಮಾಡಬೇಡ್ರಿ. ಈ ರಶೀದ್ ಮುತ್ಯಾ ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಬೇರೆ ವಿಷಯ. ಅವ್ರು ತಪ್ಪು ಮಾಡಿದರೆ ಅವ್ರ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಇದೆ, ಮತ್ತು ಮುಜರಾ ಇಲಾಖೆ ಇದೆ, ಮತ್ತು ಜೇವರ್ಗಿ ತಾಲೂಕಿನ ತಹಸೀಲ್ದಾರ್ ಇದ್ದಾರೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ನೀವು ಏಕಾಏಕಿ ಹೋಗಿ ಕೇಸಿಯಲ್ಲಿ ನಾರಾಯಣಪುರ ಗ್ರಾಮಕ್ಕೆ ಹೋಗಿ ಸುಖ ಶಾಂತಿ ಇದ್ದಂಥ ಗ್ರಾಮವನ್ನು ದಂಗೆಗಾಗಿ ಒಪ್ಪಿಸಿಕೊಟ್ಟು ನೀವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದು ಮತ್ತು ನೀವು ಹೋಗಿ ಅಲ್ಲಿ ಉದ್ರಿಸೆಯನ್ನು ಮಾಡೋದು, ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಾಗಿ ಅಲ್ಲಿ ಹೋಗಿ ನೀವು ಗಲಭೆ ಮಾಡ್ತಾ ಇದ್ದೀರಿ. ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥವ್ರನ್ನ ಇದಕ್ಕೆ ಮಾಡೋದು ಸರಿಯಲ್ಲ. ನೀವು ಸಮಾಜ ಸುಧಾರಣೆ ಮಾಡ್ತೀನಂತ ಹೊಂಟಿದಿರಲ್ಲ, ಈಗ ಸಾವಿರಾರು ಕೋಟಿ ರೂಪಾಯಿಯನ್ನು ಲಂಚ ಹೊಡೆದು ಸಾವಿರಾರು ಕೋಟಿ ರೂಪಾಯಿಯನ್ನು ದರೋಡೆ ಮಾಡಿ ಸಾವಿರಾರು ಕೋಟಿ ರೂಪಾಯಿಯನ್ನು ರೈತರು ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಕಾನೂನು ತಾನೇ ಶಿಕ್ಷೆಯನ್ನ ನೀಡುತ್ತದೆ. ಗ್ರಾಮದಲ್ಲಿ ಯಾರಿಗಾದ್ರೂ ಅಸಮಾಧಾನ ಇದ್ರೆ ಅವರು ಕಾನೂನು ಬದ್ಧವಾಗಿ ದೂರು ನೀಡಬಹುದು. ಆದರೆ ಗುಂಪು ಕಟ್ಟಿಕೊಂಡು ಯಾರನ್ನಾದ್ರೂ ಹಲ್ಲೆ ಮಾಡೋದು ಅಥವಾ ಗ್ರಾಮದಿಂದ ಹೊರಹಾಕೋದು ಅಕ್ರಮ. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಘಟನೆಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ರು. ಅವ್ರು ಏನೋ ತಪ್ಪು ಮಾಡಿದ್ರೆ ಅದ್ರ ಕಾನೂನು ಕ್ರಮ ತಗೊಳುತ್ತೆ. ಕಾನೂನವಾಗಿ ಅವ್ರು ಬದ್ಧ ಮುಂದೆ ನಡೆಸ್ತಾರೆ. ಅದನ್ನು ಬಿಟ್ಟು ನೀವೆಲ್ಲ ಈಗ ಜಾತಿಗೆ ಕೋಮುವಾದಕ್ಕೆ ಮಾಡಿಕೊಡ್ಬೇಡಿ. ಈಗ ನೀವೆಲ್ಲ ಮಾಡೋದೇನಪ್ಪ ಅಂತಂದರೆ ಎಲ್ಲ ಸಣ್ಣ ಪುಟ್ಟ ಜನರಿಗೆ ತುಂಬ ಪಟ್ಟು ನೋವಾಗ್ತದೆ. ಅವರು ರಶೀದ್ ಮುತ್ಯನ ಮೇಲೆ ಮತ್ತು ಆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಜನರು ಅವರಾಗೆ ಬರ್ತಾರೆ. ಇವರಾಗೇನು ಬರ್ರಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಅವ್ರು ಏನು ಹೇಳಿದ್ರಲ್ಲ ಅದು ತಪ್ಪು. ನಾವು ಖಂಡಿಸ್ತೀವಿ, ಅದ್ರ ಬಗ್ಗೆನೇ ಉಗ್ರವಾದ ಖಂಡಿಸ್ತೀವಿ. ಆದರೆ ಜನ ಬರೋದು ಅವ್ರ ಮ್ಯಾಗೆ ನಂಬಿಕೆ ಇಟ್ಕೊಂಡು ಬರ್ತಾರೆ, ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು. ಇವರಾಗಿ ಹೋಗಿ ಅವ್ರಿಗೆ ಮನೆಗೆ ಹೋಗಿ ಕರೆಯೋಂಗಿಲ್ಲ, ಇವರಾಗಿ ಬರ್ರಿ ಅಂತ ಅವ್ರಿಗೆ ಆಹ್ವಾನ ಮಾಡೋಂಗಿಲ್ಲ. ಜನರು ಬಂದವ್ರಿಗೆ ಅವ್ರಿಗೆ ಸರಳವಾಗಿ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಅವರೊಬ್ಬ ಮುಸಲ್ಮಾನ ಅಂತ ಅಂದ್ಕೊಳ್ಳೋಕ್ಕಿಂತ ಒಬ್ಬ ಸಮಾಜ ಸೇವಕ ಅಂದ್ಕೊಳ್ಳೋದು ಉತ್ತಮ. ಇದ್ರ ಜಾತಿ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ನೀವು ಕೈ ಮುಗಿತೀನಿ. ಈಗ ಇಂಥ ಮುತ್ಯಗಳಿಗೆ ತುಂಬ ನೀವು ತ್ರಾಸು ಮಾಡ್ತಾ ಇದ್ದೀರಿ, ದಯವಿಟ್ಟು ಆ ಥರ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಸಮಾಜದವರು ದೇವ್ರು ಹೇಳ್ತಾರೆ, ಎಲ್ಲ ಸಮಾಜದವರು ಮುತ್ಯರದಾರ. ಎಲ್ಲ ಸಮಾಜದೊಳಗೂ ಒಬ್ಬರೊಬ್ರು ಅವ್ರವ್ರ ಧರ್ಮದ ಬಗ್ಗೆ ಅವ್ರವ್ರ ಜಾತಿ ಬಗ್ಗೆ ಅವ್ರವ್ರ ಧರ್ಮದ ಬಗ್ಗೆ ದೇವ್ರು ಹೇಳೋರು ಅದಾರ. ದಯವಿಟ್ಟು ಇಂಥವ್ರು ಎಲ್ಲರಿಗೂ ತೊಂದರೆ ಕೊಡಬೇಡ್ರಿ. ನಾನು ದಯವಿಟ್ಟು ಕೈ ಮುಗಿತೀನಿ. ಇದ್ರ ಬಗ್ಗೆ ಯಾವುದೋ ಆಸ್ಪಾಸನೆ ಕೊಡಕ್ಕೆ ಹೋಗ್ಬೇಡ್ರಿ. ಅವ್ರವ್ರ ಪಾಡಿಗೆ ಅವ್ರ ಮಠ, ಅವ್ರ ಪಾಡಿಗೆ ದರ್ಗಾ, ಅವ್ರವ್ರ ಮಸೀದಿ, ಅವ್ರವ್ರ ಮೊಹರಂ ಆಚರಣೆ, ಅವ್ರು ಯಾವುದಾದ್ರು ಅವ್ರವ್ರ ಧರ್ಮದ ಬಗ್ಗೆ ಅವ್ರು ಆಚರಣೆ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದು ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಧರ್ಮದಾಗೂ ಅದಾರ ಹೇಳೋರು, ಎಲ್ಲ ಧರ್ಮದಾಗೂ ಅದಾರ ಕೇಳೋರು. ಯಾವುದು ಕೋಮಿಗೆ ಗಲಿಬೇಗ ಆಸ್ಪಾಸನೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾವುದು ಇಂಥ ಜಗಳದಾದು ಮತ್ತು ಜಾತಿ ಧರ್ಮಕ್ಕೆ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ. ಎಲ್ಲ ಧರ್ಮದವ್ರು ಸುಖ ಶಾಂತಿಯಿಂದ ಅವ್ರವ್ರ ಧರ್ಮಕ್ಕೆ ಅವ್ರು ಪಾಲನೆ ಮಾಡ್ತಾರೆ. ಅವ್ರ ಧರ್ಮಕ್ಕೆ ಅವ್ರ ಸುಖದಿಂದ ಅವ್ರವ್ರ ಧರ್ಮಕ್ಕೆ ಅವರು ಸಂತೋಷದಿಂದ ಆಚರಣೆ ಮಾಡೋಂಥ ಅವಕಾಶ ಕೊಡ್ರಿ. ಯಾರಿಗೆ ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲ ಸಮಾನತೆ ಇದೆ. ಎಲ್ಲರೂ ಅವ್ರ ಪ್ರೀತಿಯಿಂದ ಅವ್ರ ಪ್ರೇಮದಿಂದ ಗೌರವಿಸೋಣ. ಎಲ್ಲರಿಗೆ ಅವ್ರವ್ರು ಬದುಕಕ್ಕಂಥ ಅವಕಾಶ ಕೊಡಿ. ದಯವಿಟ್ಟು ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳೋದು ಇದೆ, ಕೋಮೆ ಗಲಭೆ ಮಾಡಕ್ಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಯಾವುದೋ ವರದಿ ಅಬ್ದುಲ್ ರಜಾಕ್.